छात्राः संस्कृतकक्षां स्वागतम्। अहं गणपति हेगडे, संस्कृत अध्यापकः, हिमांशु प्रौढशाला मल्लेश्वरं बेङ्गळूरु। अद्य अहं नाट्यांशाः इति पद्यभागं बोधयामि। अष्टादशः पाठः नाट्यांशाः। नाट्यस्य अंशाः नाट्यांशाः। नाट्यांशाः ಅಂದರೆ ನಾಟಕದಲ್ಲಿರುವಂತಹ ವಿಷಯಗಳು। ನಾಟ್ಯಂ ಅನ್ನೋದಕ್ಕೆ ಎರಡು ಅರ್ಥ ಇದೆ, ಒಂದು ಡಾನ್ಸ್ ಅಂತ ಅರ್ಥ ಇದೆ, ಇನ್ನೊಂದು ಡ್ರಾಮಾ ಅಥವಾ ಪ್ಲೇ ಅಂತ ಅರ್ಥ ಇದೆ। ನಾಟ್ಯಾಂಶಾಹ ಅಂದರೆ ಡ್ರಾಮೆಟಿಕ್ ಪಾಯಿಂಟ್ಸ್ ಅಂತ ಅರ್ಥ, ನಾಟಕಕ್ಕೆ ಸಂಬಂಧಿಸಿದಂತಹ ವಿಷಯಗಳು। ನಾಟ್ಯಾಂಶಾಹ ನಾಟ್ಯಸ್ಯ ಅಂಶಾಹ ಷಷ್ಠಿ ತತ್ಪುರುಷ ಸಮಾಸಃ। ನಾಟ್ಯಂ ಭಿನ್ನರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಇತಿ ಮಹಾಕವಿಃ ಕಾಳಿದಾಸಃ ಮಾಲವಿಕಾಗ್ನಿಮಿತ್ರನಾಟಕೆ ನಾಟ್ಯಸ್ಯ ಗನಿಮಾಣಂ ಅವರ್ಣಯತ್। ನಾಟ್ಯಂ ಭಿನ್ನರುಚೇಃ ಜನಸ್ಯ ಬಹುಧಾಪಿ ಏಕಂ ಸಮಾರಾಧನಂ ಇತಿ ಮಹಾಕವಿಃ ಕಾಳಿದಾಸಃ ಮಾಲವಿಕಾಗ್ನಿಮಿತ್ರನಾಟಕೆ ನಾಟ್ಯಸ್ಯ ಗರಿಮಾಣಂ ಅವರ್ಣಯತ್। ಹಾಗಂದ್ರೇನು? ನಾಟ್ಯವು ಭಿನ್ನರುಚೇಃ ಜನಸ್ಯ ಅಂದರೆ ಡಿಫ್ರೆಂಟ್ ಟೇಸ್ಟನ್ನು ಹೊಂದಿರುವಂತಹ, ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುವ ಜನರಿಗೆ ಬಹುಧಾಪಿ ಏಕಂ ಸಮಾರಾಧನಂ ಹೆಚ್ಚು ಸಂತೋಷವನ್ನು ಕೊಡುವಂತಹ ಒಂದು ಇದು ಏನು ನಾಟ್ಯ ಅಂದರೆ ನಾಟಕ, ರೂಪಕ ಅನ್ನೋದು ಹಲವಾರು ಜನರಿಗೆ, ಡಿಫ್ರೆಂಟ್ ಟೇಸ್ಟನ್ನು ಹೊಂದಿರುವ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತ ಕೊಡುತ್ತೆ ಅಂತ ಹೇಳಿದ್ದು ಯಾರು? ಮಹಾಕವಿ ಕಾಳಿದಾಸರ ಸ್ಟೇಟ್ಮೆಂಟ್ ಇದು। ನಾಟಕ ಅಂದರೆ ಭಿನ್ನ ರುಚೇರ್ಜನಸ್ಯ ಭಿನ್ನ ಭಿನ್ನ ರುಚಿಗಳನ್ನು ಹೊಂದಿರುವ, ಭಿನ್ನ ಭಿನ್ನ ಆಸಕ್ತಿಗಳನ್ನು ಹೊಂದಿರುವ ಜನರಿಗೆ ಬಹುಧಾಪಿ ಏಕಂ ಸಮಾರಾಧನಂ ಹೆಚ್ಚು ಸಮಾರಾಧನಂ ಅಂದರೆ ಎಂಟರ್ಟೈನ್ಮೆಂಟ್ ಅಂತ, ಅಂದರೆ ಏನು ಮನೋರಂಜನೆಯನ್ನು ನೀಡುವಂಥದ್ದು ನಾಟಕ। ಎಲ್ಲ ರೀತಿಯ ಜನರಿಗೂ ಸಹ ಆನಂದವನ್ನು ಉಂಟು ಮಾಡೋದು ಯಾವುದು ಅಂದರೆ ಅದು ನಾಟಕ। ಇತಿ ಮಹಾಕವಿ ಕಾಳಿದಾಸ ಕವಿ, ಮಹಾಕವಿ ಅಂದರೆ ಗ್ರೇಟ್ ಪೊಯೆಟ್, ಮಹಾಂಚ ಅಸೌ ಕವಿಃ ಚ। ಇಲ್ಲಿ ಕರ್ಮಧಾರೆಯ ಸಮಾಸ ಆಗುತ್ತೆ। ಇಲ್ಲಿ ಬಹುಧಾಪಿ ಪ್ಲಸ್ ಏಕಂ, ಬಹುಧಾ ಪ್ಲಸ್ ಅಪಿ ಪ್ಲಸ್ ಏಕಂ, ಸವರ್ಣ ದೀರ್ಘ ಮತ್ತು ಎಣ್ ಸಂಧಿ ಇದೆ। ಭಿನ್ನ ರುಚೇಃ ಜನಸ್ಯ, ಭಿನ್ನ ರುಚೇರ್ಜನಸ್ಯ, ವಿಸರ್ಗ ರೇಪಾದೇಶ ಸಂಧಿ ಇದೆ। ಇದನ್ನು ಹೇಳಿದವರು ಮಹಾಕವಿ ಕಾಳಿದಾಸಃ ಮಾಲವಿಕಾಗ್ನಿಮಿತ್ರ ಅನ್ನೋ ನಾಟಕದಲ್ಲಿ ನಾಟ್ಯಸ್ಯ ಗರಿಮಾಣಂ, ನಾಟಕದ ಗ್ರೇಟ್ನೆಸ್ಸನ್ನು, ಗರಿಮಾಣಂ ಅಂದರೆ ಮಹತ್ವ ಅಥವಾ ಗ್ರೇಟ್ನೆಸ್ಸನ್ನು, ಅವರ್ಣಯತ್ ಅಂದರೆ ವರ್ಣಿಸಿದ್ದಾರೆ, ಡಿಸ್ಕ್ರೈಬ್ಡ್। ಅವರ್ಣಯತ್ ಲಂಗ್ಲಕಾರಃ ಪ್ರಥಮ ಪುರುಷಃ ಏಕವಚನಂ। ನಾಟ್ಯಾಂಶಾನಾಂ ಸರ್ವೇಷಾಂ ಪ್ರತಿಪಾದಕಂ ಪ್ರಸಿದ್ಧಂ ಶಾಸ್ತ್ರಂ ಭರತಮುನಿ ವಿರಚಿತಂ ನಾಟ್ಯಶಾಸ್ತ್ರಂ। ನಾಟ್ಯಾಂಶಾನಾಂ ಸರ್ವೇಷಾಂ ಪ್ರತಿಪಾದಕಂ ಅಂದರೆ ನಾಟಕಗಳಿಗೆ ಸಂಬಂಧಿಸಿದಂತಹ ಎಲ್ಲ ವಿವರಣೆಯನ್ನು ಹೇಳಿದವರು, ಪ್ರಸಿದ್ಧಂ ಶಾಸ್ತ್ರಂ ಹೇಳಿದವರು, ಪ್ರಸಿದ್ಧ ಶಾಸ್ತ್ರವಾದ ಭರತಮುನಿ ವಿರಚಿತಂ ನಾಟ್ಯಶಾಸ್ತ್ರಂ, ಭರತಮುನಿ ನಾಟ್ಯಶಾಸ್ತ್ರವನ್ನು ಬರೆದಿದ್ದಾರೆ। ಅದರಲ್ಲಿ ನಾಟಕಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ। ಹಾಗಾಗಿ ನಾಟಕಕ್ಕೆ ಸಂಬಂಧಿಸಿದ ಯಾವುದೇ ವಿಷಯ ಇದ್ದರೂ ಭರತನ ನಾಟ್ಯಶಾಸ್ತ್ರದಿಂದ ನಾವು ತಿಳ್ಕೊಳ್ಬೋದು। ಭರತಮುನಿ ಕೃತಿ ಯಾವುದು ಅಂದರೆ ನಾಟ್ಯಶಾಸ್ತ್ರಂ ಅಂತ ಬರಿಬೇಕು, ಅಥವಾ ನಾಟ್ಯಶಾಸ್ತ್ರಸ್ಯ ಕರ್ತಾಕಃ ಅಂದರೆ ಭರತಮುನಿ ಅಂತ ಬರಿಬೇಕು। ಶಾಸ್ತ್ರಂ ಅನ್ನೋದು ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ, ಶಾಸ್ತ್ರಂ ಶಾಸ್ತ್ರೇ ಶಾಸ್ತ್ರಾಣಿ ಅಂತ। ತಸ್ಮಾತ್ ಉದ್ಧೃತೆ ಪ್ರಸ್ತುತ ಭಾಗೆ ರಸ ಭಾವ ಅಭಿನಯ ಸ್ವರ ಆತೋದ್ಯ ನಾಯಕ ನಾಯಿಕಾ ಭೇದಾನಾಂ ಪರಿಚಯಃ ಸಂಕ್ಷೇಪೇಣ ಕ್ರಿಯತೆ। ಆ ಕೃತಿಯಿಂದ, ನಾಟ್ಯಶಾಸ್ತ್ರದಿಂದ ಆರಿಸಿಕೊಂಡಿರುವಂತಹ ಪ್ರಸ್ತುತ ಭಾಗದಲ್ಲಿ ರಸಗಳ ಬಗ್ಗೆ ವಿವರಣೆ ಇದೆ, ಭಾವಗಳು ನವಭಾವಗಳ ಬಗ್ಗೆ ಇದೆ, ಅಭಿನಯ ಬಗ್ಗೆ ಇದೆ, ಸ್ವರಗಳ ಬಗ್ಗೆ, ಆತೋದ್ಯ ನಾಯಕರ ಬಗ್ಗೆ, ನಾಯಕಿಯರ ಬಗ್ಗೆ, ಇವೆಲ್ಲ ಭೇದಗಳ ಪರಿಚಯವನ್ನು ಸಂಕ್ಷೇಪವಾಗಿ ಇಲ್ಲಿ ಕೊಡಲಾಗಿದೆ, ಹೇಳಲ್ಪಟ್ಟಿದೆ। ಈ ಪೇಜಿನಲ್ಲಿ ನವರಸಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ। ನವರಸಗಳನ್ನು ವಿತ್ ಪಿಕ್ಚರ್ ಇಲ್ಲಿ ಕೊಟ್ಟಿದ್ದಾರೆ। ಅದ್ಭುತ ರಸ, ಭಯಾನಕ ರಸ, ಬೀಭತ್ಸರಸ, ಹಾಸ್ಯರಸ, ಶಾಂತರಸ, ವೀರರಸ, ಶೃಂಗಾರರಸ, ಕರುಣರಸ, ರೌದ್ರರಸ।
ಇದು ನವರಸಗಳು. ನವರಸಗಳನ್ನು ಇಲ್ಲಿ ವಿತ್ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೊದಲನೇ ಶ್ಲೋಕ, ಶೃಂಗಾರ ಹಾಸ್ಯ ಕರುಣಾಃ ರೌದ್ರವೀರ ಭಯಾನಕಾಃ ಬೀಭತ್ಸಾದ್ಭುತ ಶಾಂತಾಶ್ಚ ನವನಾಟ್ಯೇ ರಸಾಃ ಸ್ಮೃತಾಃ. ಹಾಗಂದ್ರೇನು? ನವರಸಗಳನ್ನು ಇಲ್ಲಿ ಭರತ ಮುನಿ ಉಲ್ಲೇಖ ಮಾಡಿದ್ದಾರೆ. ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬೀಭತ್ಸ ಅದ್ಭುತ ಶಾಂತ ಇತಿ ನವರತಾಃ ನಾಟಕಾದಿರೂಪಕೇಷು ದೃಶ್ಯಂತೆ. ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬೀಭತ್ಸ ಅದ್ಭುತ ಶಾಂತ ಎಂಬ 9 ರಸಗಳನ್ನು ನಾಟಕಾದಿ ರೂಪಕಗಳಲ್ಲಿ ನೋಡಬಹುದು, ನಾವು ನೋಡುತ್ತೇವೆ. ರೂಪಕಗಳು ಅಂದರೆ ಒಟ್ಟು ದಶರೂಪಕಗಳು, 10 ಪ್ರಕಾರವಾಗಿವೆ ದಶರೂಪಗಳು. ವ್ಯಾಯೋಗ, ಡಿಮಃ, ನಾಟಕಂ, ಸಮಾವಾಕಾರ, ವೀತಿ, ಅಂಕಃ, ಈಹಾಮೃಗ ಇವೆಲ್ಲ ದಶರೂಪಕಗಳಲ್ಲಿ ಬರುತ್ತೆ. ಆ ದಶರೂಪಕಗಳಲ್ಲಿ ನಾಟಕವೂ ಸಹ ಒಂದು. ನಾಟಕಾದಿ ರೂಪಕಗಳಲ್ಲಿ ಒಟ್ಟು ನವರಸಗಳನ್ನು ನಾವು ಕಾಣಬಹುದು. ಅದನ್ನು ಮೊದಲನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಶೃಂಗಾರ ಹಾಸ್ಯ ಕರುಣಾಃ. ಶೃಂಗಾರ ಚ ಹಾಸ್ಯ ಚ ಕರುಣ ಚ ದ್ವಂದ್ವ ಸಮಾಸಃ. ರೌದ್ರವೀರ ಭಯಾನಕಾಃ. ರೌದ್ರ ಚ ವೀರ ಚ ಭಯಾನಕ ಚ ಇದು ಸಹ ದ್ವಂದ್ವ ಸಮಾಸ. ಬೀಭತ್ಸಃ ಚ ಅದ್ಭುತಃ ಚ ಶಾಂತಃ ಚ ಇದು ಸಹ ದ್ವಂದ್ವ ಸಮಾಸ. ಈ ರೀತಿ 9 ರಸಗಳನ್ನು ನಾಟಕಾದಿ ರೂಪಕಗಳಲ್ಲಿ ಹೇಳಲಾಗಿದೆ. ಲವ್, ಹ್ಯೂಮರ್, ಕಂಪ್ಯಾಷನ್, ಪ್ಯೂರಿ, ಹೀರೋಯಿಸಮ್, ಹಾರರ್, ಡಿಸ್ಗಸ್ಟ್, ವಂಡರ್, ಪೀಸ್. There are the 9 sentiments that are mentioned in the dramatic compositions like a play, an opera, etc. This is the meaning of English. ಇವಾಗ ಎರಡನೇ ಶ್ಲೋಕ, ರತಿರ್ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹೋ ಭಯಂ ತಥಾ ಜುಗುಪ್ಸಾ ವಿಸ್ಮಯ ಶಮಾಃ ಸ್ಥಾಯಿಭಾವಾಃ ಪ್ರಕೀರ್ತಿತಾಃ. ರತಿಃ ಹಾಸಃ ಶೋಕಃ ಕ್ರೋಧಃ ಉತ್ಸಾಹಃ ಭಯಂ ಜುಗುಪ್ಸಾ ವಿಸ್ಮಯಃ ಶಮಃ ಇತ್ಯೇತೆ ನವಸ್ಥಾಯಿಭಾವಾಃ ಅಪಿ ನಿರೂಪಿತಾಃ. ಅಂದರೆ ಈ ಶ್ಲೋಕದಲ್ಲಿ 9 ಸ್ಥಾಯಿ ಭಾವಗಳನ್ನು ಕೊಡಲಾಗಿದೆ. 9 ನವರಸಗಳಿಗೆ ನವಸ್ಥಾಯಿ ಭಾವಗಳನ್ನು ಕೊಡಲಾಗಿದೆ. ಅವು ಯಾವ್ಯಾವುದು? ಶೃಂಗಾರಕ್ಕೆ ರತಿಃ, ಹಾಸ್ಯಕ್ಕೆ ಸ್ಥಾಯಿ ಭಾವ ಹಾಸಃ, ಕರುಣದ ಸ್ಥಾಯಿ ಭಾವ ಶೋಕಃ, ರೌದ್ರಃ ಸ್ಥಾಯಿ ಭಾವ ಕ್ರೋಧಃ, ವೀರದ ಸ್ಥಾಯಿ ಭಾವ ಉತ್ಸಾಹಃ, ಭಯಾನಕಸ್ಯ ಸ್ಥಾಯಿ ಭಾವ ಭಯಂ, ಬೀಭತ್ಸಸ್ಯ ಸ್ಥಾಯಿ ಭಾವ ಜುಗುಪ್ಸಾ, ಅದ್ಭುತರಸಸ್ಯ ಸ್ಥಾಯಿ ಭಾವ ವಿಸ್ಮಯಃ, ಶಾಂತಸ್ಯ ಸ್ಥಾಯಿ ಭಾವ ಶಮಃ. ಈ ರೀತಿ 9 ರಸಗಳಿಗೆ 9 ಸ್ಥಾಯಿ ಭಾವಗಳನ್ನು ನಾವು ಯಾವುದು ಭರತನ ನಾಟ್ಯಶಾಸ್ತ್ರದಲ್ಲಿ ಕಾಣಬಹುದು. ಇತ್ಯೇತೆ ಎಂಬ ಏತೆ ನವಸ್ಥಾಯಿ ಭಾವಾಃ, ಈ ರೀತಿಯ 9 ಸ್ಥಾಯಿ ಭಾವಗಳು ಸಹ ನಿರೂಪಿಸಲ್ಪಟ್ಟಿವೆ, ಅಂದರೆ ನಾಟ್ಯಶಾಸ್ತ್ರದಲ್ಲಿ ಹೇಳಲ್ಪಟ್ಟಿವೆ. 9 ನವರಸ ಅಂದರೆ 9 ನವರಸಗಳಿಗೆ ನವಸ್ಥಾಯಿ ಭಾವಗಳನ್ನು ಇಲ್ಲಿ ಹೇಳಲಾಗಿದೆ. ರತಿರ್ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹೌ ಭಯಂ ತಥಾ. ರತಿಃ ಪ್ಲಸ್ ಹಾಸಃ ಪ್ಲಸ್ ಚ, ಇಲ್ಲಿ ವಿಸರ್ಗ ರೇಪಾದೇಶ ಇದೆ, ಆಮೇಲೆ ಶ್ಚುತ್ವ ಸಂಧಿನೂ ಇದೆ. ಹಾಸಃ ಚ ಹಾಸಶ್ಚ ವಿಸರ್ಗ ಸಕಾರಾದೇಶ ಶ್ಚುತ್ವ. ರತಿಃ ಹಾಸ ಹೇಳುವಲ್ಲಿ ವಿಸರ್ಗ ರೇಪಾದೇಶ. ಶೋಕಃ ಚ ಶೋಕಶ್ಚ ವಿಸರ್ಗ ಸಂಧಿ ಮತ್ತು ಶ್ಚುತ್ವ ಸಂಧಿ. ಕ್ರೋಧ ಪ್ಲಸ್ ಉತ್ಸಾಹ ಗುಣಸಂಧಿ. ಕ್ರೋಧಃ ಚ ಉತ್ಸಾಹಃ ಚ ಇದು ದ್ವಂದ್ವ ಸಮಾಸನೂ ಆಗುತ್ತೆ. ಭಯಂ ಆಪೋಸಿಟ್ ಕೇಳಬಹುದು, ಅಭಯಂ ಅಂತ ಬರೀಬೇಕು. ಅದೇ ರೀತಿ ಭಯ. ಜುಗುಪ್ಸ ವಿಸ್ಮಯ ಶಮಃ. ಜುಗುಪ್ಸಾ ಚ ವಿಸ್ಮಯಃ ಚ ಶಮಃ ಚ ದ್ವಂದ್ವ ಸಮಾಸ. ಈ ರೀತಿ 9 ಸ್ಥಾಯಿ ಭಾವಗಳನ್ನು ಸ್ಥಾಯಿ ಭಾವ ಪ್ರಕೀರ್ತಿತಾಃ ಸ್ಥಾಯಿ ಭಾವಗಳು ಹೇಳಲ್ಪಟ್ಟಿವೆ. ಲವ್, ಮಿರ್ತ್, ಸಾರೋ, ಆ್ಯಂಗರ್, ಝೀಲ್, ಟೆರ್ರರ್, ಡಿಸ್ಲೈಕ್, ಅಸ್ಟಾನಿಶ್ಮೆಂಟ್, ಕಾಮ್ನೆಸ್. ದೀಸ್ ಆರ್ ದ 9 ಡಾಮಿನೆಂಟ್ ಸ್ಟೇಟಸ್ ಆಫ್ ದ ಮೈಂಡ್ ಕಾಲ್ಡ್ ದ ಮೂಡ್ಸ್. ಥರ್ಡ್ ಶ್ಲೋಕ, ಆಂಗಿಕೋ ವಾಚಿಕಶ್ಚೈವ ಆಹಾರ್ಯಃ ಸಾತ್ವಿಕಸ್ತಥಾ ಚತ್ವಾರೋ ಅಭಿನಯಾ ಹ್ಯೇತೆ ವಿಜ್ಞೇಯ ನಾಟ್ಯ ಸಂಶ್ರಯಾಃ. ಆಂಗಿಕ ಅಂದರೆ ಶರೀರ ಸಂಬಂಧಿ ಅಂತ ಅರ್ಥ, ಅಂದರೆ ಹ್ಯಾಂಡ್ ಮೂಮೆಂಟ್ಸು ಮುಂತಾದವುಗಳು.
ವಾಚಿಕಃ ಸಂಭಾಷಣ ರೂಪಃ ಅಂದರೆ ಕಾನ್ವರ್ಸೇಷನ್ ಅಥವಾ ಡಯಲಾಗ್ಸ್ ಅಂತ ಹೇಳ್ತೀವಿ. ಆಹಾರ್ಯಃ ಆಭರಣಂ, ವರ್ಣವಿನ್ಯಾಸ ವಸ್ತ್ರಾದಯ. ಆಭರಣಂ ಅಂದರೆ ಆರ್ನಮೆಂಟ್ಸ್ ಅಂತ ಅರ್ಥ. ವರ್ಣವಿನ್ಯಾಸ ಅಂದರೆ ಕಲರ್ ಕಾಂಬಿನೇಷನ್ನು. ವಸ್ತ್ರಾದಯ ಅಂದರೆ ಕಾಸ್ಟ್ಯೂಮ್ಸ್. ಇವುಗಳನ್ನೆಲ್ಲ ಸೇರಿಸಿ ಆಹಾರ್ಯ ಅಂತ ಹೇಳ್ತೀವಿ. ಸಾತ್ವಿಕಃ ಸತ್ವಗುಣ ವಿಶಿಷ್ಟ ಮನಸಾ ಸಂಪನ್ನ. ಸತ್ವ ಮುಂತಾದಂತಹ ವಿಶೇಷ ಗುಣಗಳಿಂದ ಕೂಡಿರುವುದು ಸಾತ್ವಿಕ. ಧೈರ್ಯ ವಿಲಾಸ ಗಾಂಭೀರ್ಯ ಇತಿ ನಾಟ್ಯೆ ಅಭಿನಯಾ ಚತುರ್ವಿಧಾ ಇತಿ ಅವಗಂತವ್ಯಂ. ಒಂದು ಸಾತ್ವಿಕದಲ್ಲಿ ಸತ್ವ ಮತ್ತು ಧೈರ್ಯ ವಿಲಾಸ ಗಾಂಭೀರ್ಯ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಒಟ್ಟು ಆಂಗಿಕ ವಾಚಿಕ ಆಹಾರ್ಯ ಮತ್ತು ಸಾತ್ವಿಕ ಅಂತ 4 ಪ್ರಕಾರಗಳನ್ನು ನಾಟ್ಯದಲ್ಲಿ 4 ರೀತಿಯ ಅಭಿನಯಗಳನ್ನು ಹೇಳಲಾಗಿದೆ. 4 ರೀತಿಯ ಅಭಿನಯಗಳಿವೆ ಅನ್ನೋದನ್ನು ನಾವು ಅವಗಂತವ್ಯಂ ಅಂದರೆ ತಿಳಿದುಕೊಳ್ಳಬೇಕು ಅಂತ ಅರ್ಥ. ಅಂದರೆ ಅಭಿನಯಗಳ 4 ಪ್ರಕಾರ ಯಾವುದು ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಆಂಗಿಕೋ ವಾಚಿಕಶ್ಚೈವ ಆಹಾರ್ಯ ಸಾತ್ವಿಕಸ್ತಥಾ ಚತ್ವಾರೋ ಅಭಿನಯಾ ಹ್ಯೇತೆ ವಿಜ್ಞೇಯ ನಾಟ್ಯ ಸಂಶ್ರಯಾ. ಆಂಗಿಕ ಅಂದರೆ ಆಂಗಿಕಾಭಿನಯ, ವಾಚಿಕ ಅಂದರೆ ವಾಚಿಕಾಭಿನಯ. ಆಂಗಿಕ ಅಂದ್ರೇನು? ಅಂಗಾಂಗಗಳ ಚಲನೆ ಮೂಮೆಂಟ್ಸು ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ವಾಚಿಕ ಅಂದರೆ ಡೈಲಾಗ್ಸ್ ಅಂತ ಹೇಳ್ತೀವಿ, ಸಂಭಾಷಣೆ ಅಥವಾ ಡೈಲಾಗ್ಸ್. ಆಹಾರ್ಯ ಅಂದರೆ ಇದು ಆಭರಣ, ಆಮೇಲೆ ಕಾಸ್ಟ್ಯೂಮ್ಸ್, ಬಣ್ಣ, ಯಾವ್ಯಾವ ಕ್ಯಾರೆಕ್ಟ್ರಿಗೆ ಯಾವ ಥರ ಬಣ್ಣ ಹಚ್ಚಬೇಕು ಇವುಗಳೆಲ್ಲ ಆಹಾರ್ಯದಲ್ಲಿ ಸೇರುತ್ತೆ. ಸಾತ್ವಿಕ ಅಂದರೆ ಸತ್ವಗುಣ ಇರ್ಬೋದು, ಗಂಭೀರತೆ ಇರ್ಬೋದು, ಧೈರ್ಯ ಮುಂತಾದ ಗುಣಗಳು ಸಾತ್ವಿಕ. ತತ ಚತ್ವಾರ ಅಭಿನಯ ಹ್ಯೇತೆ. ಈ ರೀತಿ 4 ರೀತಿಯ ಅಭಿನಯಗಳನ್ನು ನಾಟಕಾದಿ ರೂಪಕಗಳಲ್ಲಿ ಹೇಳಲಾಗಿದೆ. ಇಲ್ಲಿ ವಾಚಿಕ ಪ್ಲಸ್ ಚ ಪ್ಲಸ್ ಏವ ವಿಸರ್ಗ ಚುತ್ವ ಸಂಧಿ ಮತ್ತು ವೃದ್ಧಿ ಸಂಧಿ ಇದೆ. ಆಮೇಲೆ ಸಾತ್ವಿಕ ತತ ಇಲ್ಲಿ ವಿಸರ್ಗ ಸಕಾರಾದೇಶ ಇದೆ. ಚತ್ವಾರ ಅಭಿನಯ ವಿಸರ್ಗ ಪೂರ್ವರೂಪ ಸಂಧಿ. ಹ್ಯೇತೆ ಹಿ ಪ್ಲಸ್ ಏತೆ ಎಣ್ ಸಂಧಿ. ಆ್ಯಕ್ಟಿಂಗ್ ಈಸ್ ದ ಇಮಿಟೇಷನ್ ಆಫ್ ಎ ಕಂಡೀಷನ್. ಇಟ್ ಈಸ್ ಆಫ್ 4 kinds. ಗೆಸ್ಚುರಲ್ ಕನ್ವೇಡ್ ಬೈ ಬಾಡಿಲಿ ಆ್ಯಕ್ಷನ್ಸ್. ವೋಕಲ್ ಕನ್ವೇಡ್ ಬೈ ವರ್ಡ್ಸ್. ಎಕ್ಸ್ಟ್ರಾನಿಯಸ್ ಕನ್ವೇಡ್ ಬೈ ಕಾಸ್ಟ್ಯೂಮ್ಸ್, ornaments, decoration, etc. Internal conveyed by the manifestation of the internal feelings, example perspiration, weeping, etc. ಶಾರೀರಾ ವೈಣವಾಶ್ಚೈವ ಸಪ್ತಷಡ್ಜಾದಯಃ ಸ್ವರಾಃ ನಿಷಾದರ್ಷಭ ಗಾಂಧಾರ ಮಧ್ಯಪಂಚಮ ದೈವತಾಃ. ಶಾರೀರಾಃ ಕಂಠೇನ ಉತ್ಪನ್ನಾಃ ಅಂದರೆ ಕಂಠದಿಂದ ಥ್ರೋಟಿಂದ ಹುಟ್ಟುವಂತಹ ಅಂತ ಅರ್ಥ. ವೈಣವಾಹ ಅಂದರೆ ವೇಣುನಾ ಉತ್ಪನ್ನಾಹ ವೀಣೆ ಮುಂತಾದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸಂಗೀತ ಸಾಧನಗಳಿಂದ ಹೊರಡುವಂತಹ. ನಿಷಾದ ಋಷಭ ಗಾಂಧಾರ ಷಡ್ಜ ಮಧ್ಯಮ ದೈವತಃ ಪಂಚಮ ಇತಿ ಸಪ್ತಸ್ವರಾಹ ಚ ಭವಂತಿ. ಈ ಶ್ಲೋಕದಲ್ಲಿ ಸಪ್ತಸ್ವರಗಳು ಯಾವುದು ಅಂತ ಹೇಳಿದ್ದಾರೆ. ಶಾರೀರಾಹ ಅಂದರೆ ಕಂಠದಿಂದ ಉತ್ಪನ್ನವಾಗುವಂತಹ, ಥ್ರೋಟಿಂದ ಉಂಟಾಗುವಂತಹ. ವೈಣವಾಹ ಅಂದರೆ ವೀಣೆ ಮುಂತಾದಂತಹ ಇನ್ಸ್ಟ್ರೂಮೆಂಟ್ಸಿಂದ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಿಂದ ಸಪ್ತಸ್ವರಗಳು ಹುಟ್ಟುತ್ತೆ. ಆ ಸಪ್ತಸ್ವರಗಳು ಯಾವ್ಯಾವುದು ಅಂತ ಹೇಳಿದ್ದಾರೆ. ನಿಷಾದ ಋಷಭ ಗಾಂಧಾರ ಷಡ್ಜ ಮಧ್ಯಮ ದೈವತಃ ಪಂಚಮ ಎಂಬ 7 ಸ್ವರಗಳನ್ನು ಹೇಳಲಾಗಿದೆ. ಸಪ್ತಸ್ವರಗಳು ಸ ರೇ ಗ ಮ ಪ ದ ನೀ ಅಂತ ಹೇಳ್ತೀವಿ. ಇದನ್ನು ಶಾರ್ಟಾಗಿ 7 ಸ್ವರಗಳು, ಸಪ್ತಸ್ವರಗಳು ಇವೆ. ಶಾರೀರ ಅಂದರೆ ಇದು ಕಂಠಕ್ಕೆ ಸಂಬಂಧಿಸಿದ್ದು, ಥ್ರೋಟಿನಿಂದ ಹೊರಡುವಂತಹ ಅಂತ ಅರ್ಥ. ವೈಣವಾಹ ಅಂದರೆ ವೀಣೆ ಮುಂತಾದ ಸಂಗೀತ ಸಾಧನಗಳಿಂದ ಹೊರಡುವಂತಹ. ಸಪ್ತ ಷಡ್ಜಾದಯ ಸ್ವರ, ಷಡ್ಜಾದಿ ಸಪ್ತಸ್ವರಗಳು ಇವೆ. ನಾಟಕಗಳಲ್ಲಿ ಸಪ್ತಸ್ವರಗಳನ್ನು ಕಾಣಬಹುದು. ನಿಷಾದ ಋಷಭ ಗಾಂಧಾರ ಮಧ್ಯಪ ಪಂಚಮ ದೈವತ ಮತ್ತು ಷಡ್ಜ ಇಲ್ಲೇ ಕೊಟ್ಟಿದ್ದಾರಲ್ವ. ಒಟ್ಟು 7 ಸ್ವರಗಳನ್ನು ನಾವು ಕಾಣ್ತೀವಿ. ಅಂದರೆ ಸಪ್ತಸ್ವರಗಳು ಯಾವುದು ಅನ್ನೋದನ್ನು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ವೈಣವಾಹ ಪ್ಲಸ್ ಚ ಪ್ಲಸ್ ಏವ ವಿಸರ್ಗ ಸಂಧಿ, ಶ್ಚುತ್ವ ಸಂಧಿ ಮತ್ತು ವೃದ್ಧಿ ಸಂಧಿ ಇದೆ. ನಿಷಾದ ಪ್ಲಸ್ ಋಷಭ ನಿಷಾದರ್ಷಭ ಗುಣಸಂಧಿ. ಋಷಭ ಪ್ಲಸ್ ಗಾಂಧಾರ ಋಷಭ ಇಲ್ಲ, ಇಲ್ಲಿ ಸಂಧಿ ಆಗೋದಿಲ್ಲ. ಪಂಚಮ ದೈವತ, ಓಕೆ ಇಷ್ಟೇ ಗ್ರಾಮರ್ ಪಾಯಿಂಟು. ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ
ದೈವತ ನಿಷಾದ ಆರ್ ದ 7 notes of musical scale called swaras. ತತೈ ಚೈವಾನವದ್ದಂಚ ಘನಂ ಸುಶಿರಮೇವ ಚ ಚತುರ್ವಿಧಂ ಚ ವಿಜ್ಞೇಯಂ ಆತೋದ್ಯಂ ಲಕ್ಷಣಾನ್ವಿತಂ. ಆತೋದ್ಯಂ ಇತಿ ವಾದ್ಯ ವಿಶೇಷ. ಆತೋದ್ಯ ಅನ್ನೋದು ಒಂದು ವಾದ್ಯ ವಿಶೇಷ. ತತಂ ಅವನದ್ದಂ ಘನಃ ಸುಶಿರಃ ಇತಿ ಚತುರ್ವಿಧ ಪ್ರಸಿದ್ಧ. ಆತೋದ್ಯಂ ಅನ್ನೋದು ಒಂದು ವಾದ್ಯದ ಹೆಸರು. ಅವುಗಳಲ್ಲಿ 4 ಪ್ರಕಾರ ತತಂ ಅವನದ್ದಂ ಘನ ಸುಶಿರ ಎಂಬ 4 ವಿಧಗಳು ಪ್ರಸಿದ್ಧವಾಗಿವೆ. ಇವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು 4 ಪ್ರಕಾರ ಯಾವುದು ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ತತಂ ಚೈವ ಅನವದ್ದಂಚ. ತತಂ ಚ ಪ್ಲಸ್ ಏವ ಪ್ಲಸ್ ಅವನದ್ದಂ. ಇಲ್ಲಿ ವೃದ್ಧಿ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಇದೆ. ಘನಂ ಸುಶಿರಮೇವ ಚ. ತತಂ ಅವನದ್ದಂ ಘನಂ ಸುಶಿರಂ. ಈ ರೀತಿ 4 ರೀತಿಯ ವಾದ್ಯಗಳನ್ನು ನಾವು ನೋಡ್ತೀವಿ. ಚತುರ್ವಿಧಂ ಜ್ಞೇಯಂ ಆತೋದ್ಯಂ ಲಕ್ಷಣಾನ್ವಿತಂ. ಇವನ್ನೆಲ್ಲ ಸೇರಿಸಿದರೆ ಅದನ್ನು ಆತೋದ್ಯ ಅಂತ ಕರಿತೀವಿ. ಅವುಗಳ ಲಕ್ಷಣಕ್ಕನುಗುಣವಾಗಿ ಈ 4 ಸೇರಿ ಆತೋದ್ಯ ಅಂತ ಕರಿತೀವಿ. ವಾದ್ಯಗಳು 4 ಪ್ರಕಾರವಾಗಿವೆ. ತತಂ, ಅನವದ್ದಂ, ಸುಶಿರಂ ಮತ್ತು ಘನಂ. ಈ ರೀತಿ ಆತೋದ್ಯ is the name given to the musical instruments which are of 4 types, namely tata, anavadda, ಘನ ಆ್ಯಂಡ್ ಸುಶಿರ. ಈಗ 6ನೇ ಶ್ಲೋಕ. ತತಂ ತಂತ್ರೀಗತಂ ಜ್ಞೇಯಂ ಅವನದ್ದಂ ತು ಪೌಷ್ಕರಂ ಘನಸ್ತು ತಾಲೋ ವಿಜ್ಞೇಯಃ ಸುಶಿರೋ ವಂಶ ಏವ ಚ. ಚತುರ್ವಿಧೇಷು ವಾದ್ಯೇಷು ತಂತ್ರಿಯುಕ್ತಂ ವಾದ್ಯಂ ತತಂ. ಅಂದರೆ 4 ರೀತಿಯ ವಾದ್ಯಗಳಲ್ಲಿ ತಂತ್ರಿಯುಕ್ತಂ ಅಂದರೆ ತಂತಿಗಳಿಂದ ದಾರಗಳಿಂದ ಕೂಡಿರುವ ವಾದ್ಯವನ್ನು ತತಂ ಅಂತ ಹೇಳ್ತೀವಿ. ಅಂದರೆ ವೀಣೆ, ಪಿಟೀಲು ಇದು ಮುಂತಾದವು. ಮೃದಂಗಾದಿ ವಾದ್ಯ ವಿಶೇಷ ಅವನದ್ದಂ ಅಂದರೆ ಮೃದಂಗ, ತಬಲ ಮುಂತಾದಂತಹ ಚರ್ಮವಾದ್ಯಗಳಿಗೆ ಅವನದ್ದಂ ಅಂತ ಹೇಳ್ತೀವಿ. ತಾಳವಾದ್ಯಂ ಘನಃ. ತಾಳವಾದ್ಯವನ್ನು ಘನ ಅಂತ ಹೇಳ್ತೀವಿ. ಅಂದರೆ ಮೆಟಲಿಂದ ಮಾಡುವಂತಹ ಜಾಗಟೆ, ಗಂಟೆ ಇವುಗಳನ್ನೆಲ್ಲ ಘನ ಅನ್ನೋ ಗುಂಪಿಗೆ ಸೇರಿಸ್ತೀವಿ. ವಂಶ ನಿರ್ಮಿತ ವೇಣ್ವಾದಿ ಸುಶಿರಃ ಇತಿ ಕಥ್ಯತೆ. ವಂಶ ನಿರ್ಮಿತ ಅಂದರೆ ಬಿದಿರು ಮುಂತಾದವುಗಳಿಂದ ಮಾಡಿದಂತಹ ವೀಣೆ ವೇಣು ಅಂದರೆ ಕೊಳಲು ಮುಂತಾದವುಗಳನ್ನು ಸುಶಿರ ಅಂತ ಕರಿತೀವಿ. ಅಂದರೆ ಗಾಳಿಯಿಂದ ವಿಂಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಗಾಳಿಯಿಂದ ನುಡಿಸುವಂತಹ ವಾದ್ಯಗಳು ಅವು ಸುಶಿರಃ. ಏತೇಷಾಂ ಚತುರ್ವಿಧ ವಾದ್ಯಾನಾಂ ಆತೋದ್ಯಂ ಇತಿ ನಾಮ. ಈ ರೀತಿ 4 ರೀತಿಯ ವಾದ್ಯಗಳಿಗೆ ಆತೋದ್ಯ ಅಂತ ಹೆಸರು. 4 ಸೇರಿಸಿ ಆತೋದ್ಯ ಅನ್ನೋ ಹೆಸರಿನಿಂದ ಕರಿತೀವಿ. ಅವು 4 ಪ್ರಕಾರದ ವಾದ್ಯಗಳು. ತತಂ, ಅವನದ್ದಂ, ಘನಃ, ಸುಶಿರಃ ಅಂತ. 4 ರೀತಿಯ ವಾದ್ಯಗಳು ಯಾವುದು, ಹಾಗಂದ್ರೆ ಏನು ಅಂತ ಈ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತತಂ ತಂತ್ರೀಗತಂ ಜ್ಞೇಯಂ. ತಂತ್ರೀಗತಂ ತತಂ ಜ್ಞೇಯಂ ಅಂತ. ಅಂದರೆ ತಂತಿಯಿಂದ ಕೂಡಿರೋದು, ದಾರಗಳಿಂದ ಕೂಡಿರೋ ವಾದ್ಯ ತತಂ. ಅವನದ್ದಂ ತು ಪೌಷ್ಕರಂ. ಅವನದ್ದಂ ಅಂದರೆ ಇದು ಚರ್ಮವಾದ್ಯಗಳು. ಅವನದ್ದಂ ತು ಪೌಷ್ಕರಂ. ಚರ್ಮವಾದ್ಯಗಳಿಗೆ ಅವನದ್ದಂ ಅಂತ ಹೇಳ್ತೀವಿ. ಅಂದರೆ ತಬಲ, ಮೃದಂಗ ಮುಂತಾದವುಗಳು. ಘನಸ್ತು ತಾಳೋ ವಿಜ್ಞೇಯ. ಘನಃ ಅಂದ್ರೇನು? ತಾಳವಾದ್ಯಗಳು. ಅಂದರೆ ಈಗ ಭಜನೆ ಮಾಡುವಾಗೆಲ್ಲ ತಾಳ ಬಾರಿಸ್ತೀವಿ. ಆಮೇಲೆ ಗಂಟೆ, ಜಾಗಟೆ ಇವುಗಳೆಲ್ಲ ಘನ ಅನ್ನೋ ಮೆಟಲಿಂದ ಮಾಡುವಂತಹ ಇನ್ಸ್ಟ್ರೂಮೆಂಟ್ಸನ್ನು ಘನ ಅಂತ ಹೇಳ್ತೀವಿ. ಸುಶಿರಃ ವಂಶ ಏವ ಸ. ಅಂದರೆ ಬಿದಿರು ಮುಂತಾದವುಗಳಿಂದ ಮಾಡುವಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು, ಸಂಗೀತ ಸಾಧನಗಳನ್ನು ಸುಶಿರಃ ಅಂತ ಕರಿತೀವಿ. ಕೊಳಲು ಮುಂತಾದವುಗಳು. ಈ ರೀತಿ 4 ಪ್ರಕಾರದ ವಾದ್ಯಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. ತತಂ ತಂತ್ರೀಗತಂ ಜ್ಞೇಯಂ ಅವನದ್ದಂ ತು ಪೌಷ್ಕರಂ ಘನಃ ತು. ಇಲ್ಲಿ ವಿಸರ್ಗ ಸಕಾರಾದೇಶ ಸಂಧಿ ಇದೆ. ವಂಶಃ ಏವ ವಂಶ ಏವ ವಿಸರ್ಗ ಲೋಪ ಸಂಧಿ. ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ವೀಣಾ, ಸಿತಾರ್ ಎಕ್ಸೆಟ್ರಾ ಆರ್ ಕಾಲ್ಡ್ ತತಾ. ಪರ್ಕ್ಯೂಷನ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಮೃದಂಗಂ, ತಬಲಾ ಎಕ್ಸೆಟ್ರಾ ಆರ್ ಕಾಲ್ಡ್ ಅನವದ್ದ. An assemblage of various instruments is called ghana. Wind instruments like the flute etc. that are made of bamboo are called sushira. ಇವ ಮುಂದಿನ ಶ್ಲೋಕ 7th ಶ್ಲೋಕ. ಧೀರೋದ್ದತೋ ಧೀರಲಲಿತೋ ಧೀರೋದಾತ್ತಸ್ತಥೈವ ಚ ಧೀರ ಪ್ರಶಾಂತಶ್ಚೈವೇತಿ
ನಾಯಕಾಃ ನಾಟಕಾಶ್ರಯಾಃ. ಇಲ್ಲಿ 4 ರೀತಿಯ ನಾಯಕರು ಯಾರು ಅಂದರೆ ಹೀರೋಗಳಲ್ಲಿ 4 ಪ್ರಕಾರ ಇದೆ. ಆ 4 ಪ್ರಕಾರ ಯಾವುದು ಅನ್ನೋದನ್ನು ಇಲ್ಲಿ ವಿವರಿಸಲಾಗಿದೆ. ನಾಟಕಾದಿ ರೂಪಕೇಶು ಧೀರೋದ್ದತಃ ಧೀರಲಲಿತಃ ಧೀರೋದಾತ್ತಃ ಧೀರಪ್ರಶಾಂತಃ ಚೇತಿ ಚತುರ್ವಿಧಾಃ ನಾಯಕಾಃ ಉಕ್ತಾಃ. ನಾಟಕಾದಿ ರೂಪಕಗಳಲ್ಲಿ ಧೀರೋದ್ದತ, ಧೀರಲಲಿತ, ಧೀರೋದಾತ್ತ, ಧೀರಪ್ರಶಾಂತ ಎಂಬ 4 ಪ್ರಕಾರದ ನಾಯಕರನ್ನು ಹೇಳಲಾಗಿದೆ. ಅಂದರೆ 4 ರೀತಿಯ ಹೀರೋಗಳು ಯಾರು, ನಾಯಕರು, ನಾಯಕರ 4 ವಿಧ ಯಾವುದು ಅಂತ ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಧೀರೋದ್ಧತ ನಾಯಕರಲ್ಲಿ ರಾವಣ, ದುರ್ಯೋಧನ ಮುಂತಾದವರನ್ನು ಉದಾಹರಣೆಯಾಗಿ ಕೊಡಲಾಗಿದೆ. ಧೀರ ಪ್ಲಸ್ ಉದ್ದತ, ಇಲ್ಲಿ ಗುಣಸಂಧಿ, ಧೀರನೂ ಆಗಿರ್ತಾನೆ, ಉದ್ದಟ ಸ್ವಭಾವವನ್ನು ಹೊಂದಿರ್ತಾನೆ ಅಂತ. ಧೀರ ಲಲಿತ, ಶ್ರೀಕೃಷ್ಣ ಮತ್ತು ವತ್ಸರಾಜ ಧೀರರು ಆಗಿರ್ತಾರೆ ಮತ್ತು ಲಲಿತ ಕಲೆಗಳಲ್ಲಿ ಆಸಕ್ತಿಯನ್ನು ಸಹ ಹೊಂದಿರ್ತಾರೆ. ಶ್ರೀಕೃಷ್ಣ ಮತ್ತು ವತ್ಸರಾಜ ಉದಾಹರಣೆ. ಧೀರೋದಾತ್ತ, ಧೀರ ಪ್ಲಸ್ ಉದಾತ್ತ, ಧೀರರು ಆಗಿರ್ತಾರೆ, ಆದರ್ಶ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ಎಲ್ಲರಿಗೂ ಮಾಡೆಲ್ ಆಗಿರ್ತಾರೆ, ಇವರು ರೋಲ್ ಮಾಡೆಲ್. ಅವರು ಶ್ರೀರಾಮ ಮತ್ತು ಅರ್ಜುನ. ಧೀರ ಪ್ರಶಾಂತ ಅಂದರೆ ಜೀಮೂತ ವಾಹನ, ಧರ್ಮರಾಜ, ಬುದ್ಧ ಇವರೆಲ್ಲ ಧೀರರೂ ಹೌದು, ಪ್ರಶಾಂತವಾಗಿ ಯಾವಾಗಲೂ ತುಂಬ ಮೃದು ಸ್ವಭಾವವನ್ನು ಹೊಂದಿರ್ತಾರೆ, ಶಾಂತ ಸ್ವಭಾವವನ್ನು ಹೊಂದಿರ್ತಾರೆ, ಧೀರ ಪ್ರಶಾಂತ ನಾಯಕರು. ಈ ರೀತಿ ನಾಯಕರಲ್ಲಿ 4 ಪ್ರಕಾರ ಯಾವುದು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಧೀರೋದ್ಧತೋ ಧೀರಲಲಿತೋ ಧೀರೋದಾತ್ತಸ್ತಥೈವ ಚ. ಧೀರೋದ್ಧತ, ಧೀರಲಲಿತ, ಧೀರೋದಾತ್ತ ಎಂಬ ಧೀರ ಪ್ರಶಾಂತ ಎಂಬ 4 ರೀತಿಯ ನಾಯಕರನ್ನು ನಾಟಕಾದಿ ರೂಪಕಗಳಲ್ಲಿ ಕಾಣಬಹುದು. ಇಲ್ಲಿ ಧೀರ ಪ್ಲಸ್ ಉದ್ದತ ಗುಣಸಂಧಿ ಆಲ್ರೆಡಿ ಹೇಳಿದ್ದೀನಿ. ಧೀರ ಪ್ಲಸ್ ಉದಾತ್ತ ಆಲ್ಸೋ ಗುಣಸಂಧಿ. ಉದಾತ್ತ ಪ್ಲಸ್ ತಥಾ ಪ್ಲಸ್ ಏವ ವಿಸರ್ಗ ಸಂಧಿ ಮತ್ತು ವೃದ್ಧಿ ಸಂಧಿ ಇದೆ. ಧೀರ ಪ್ರಶಾಂತ ಚ ಪ್ಲಸ್ ಏವ ಪ್ಲಸ್ ಇತಿ. ಧೀರ ಪ್ರಶಾಂತ ಚ ಧೀರ ಪ್ರಶಾಂತಶ್ಚ ವಿಸರ್ಗ ಸಕಾರಾದೇಶ ಶ್ಚುತ್ವ ಸಂಧಿ. ಆಮೇಲೆ ಏವ ಪ್ಲಸ್ ಇತಿ ಹೇಳುವಲ್ಲಿ ಗುಣಸಂಧಿ ಕೂಡ ಇದೆ. ನಾಯಕಾಃ, ನಾಯಕಃ ನಾಯಕವು ನಾಯಕಾಃ ಪುಲ್ಲಿಂಗ ಪ್ರಥಮ ಬಹುವಚನ. In the dramatic compositions like in a play etc., 4 types of heroes are mentioned. They are Dhirodata, the brave and noble-minded; Dhiroddhata, the brave and violent; Dhira Lalita, the brave and sportive; and Dhira Prashanta, the brave and calm. ನಾಯಿಕಾಶ್ಚೈವ ವಕ್ಷ್ಯಾಮಿ ಚತಸ್ರಃ ಪುನರೇವತು ದಿವ್ಯಾ ಚ ನೃಪಪತ್ನಿ ಚ ಕುಲಸ್ತ್ರೀ ಗಣಿಕಾ ತಥಾ. ಈ ಶ್ಲೋಕದಲ್ಲಿ ನಾಯಕಿಯರಲ್ಲಿ 4 ಪ್ರಕಾರ ಯಾವುದು ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾಟಕಾದಿ ರೂಪಕೇಶು ದಿವ್ಯಾ ನೃಪಪತ್ನಿ ಕುಲಸ್ತ್ರೀ ಗಣಿಕಾ ಇತಿ ಚತುರ್ವಿಧಾಃ ನಾಯಿಕಾಃ ಅಪಿ ನಿರೂಪಿತಾಃ. ನಾಟಕಾದಿ ರೂಪಕಗಳಲ್ಲಿ ದಿವ್ಯಾ, ನೃಪಪತ್ನಿ, ಕುಲಸ್ತ್ರೀ, ಗಣಿಕ ಎಂಬ 4 ರೀತಿಯ ನಾಯಕಿಯರನ್ನು ಸಹ ಹೇಳಿದ್ದಾರೆ. ದಿವ್ಯಾ ಅಂದರೆ ದೇವಸ್ತ್ರೀಯ, ಮೇನಕ, ಊರ್ವಶಿ ಇವರೆಲ್ಲ ದೇವತಾ ಸ್ತ್ರೀಯರೆಲ್ಲ. ಮೇನಕ, ರಂಬೆ, ಊರ್ವಶಿ, ಮೇನಕ ಇವರೆಲ್ಲ ದಿವ್ಯಾ ಅನ್ನೋ ಗುಂಪಿಗೆ ಸೇರ್ತಾರೆ, ದಿವ್ಯಾ ಅನ್ನೋ ನಾಯಕಿಯ ಗುಂಪಿಗೆ ಸೇರ್ತಾರೆ. ನೃಪಪತ್ನಿ ಅಂದರೆ ದ್ರೌಪದಿ, ರತ್ನಾವಲಿ, ವಿಲಾಸವತಿ ಅಂದರೆ ರಾಜನ ಹೆಂಡತಿಯರು, ರಾಣಿಯರು ಅಂತ, ಮಹಾರಾಣಿಯರೆಲ್ಲ ಈ ಗುಂಪಿಗೆ ಸೇರ್ತಾರೆ. ದ್ರೌಪದಿ, ರತ್ನಾವಲಿ, ವಿಲಾಸವತಿ. ಕುಲಸ್ತ್ರೀ ಅಂದರೆ ಒಳ್ಳೆ ಕುಲದಲ್ಲಿ ಹುಟ್ಟಿದವರು, ಸಾವಿತ್ರಿ, ಅರುಂಧತಿ. ಗಣಿಕಾ ಪರಪುರುಷ ಆಸಕ್ತ ಸ್ತ್ರೀ ಅಂದರೆ ಕೆಟ್ಟ ಹೆಂಗಸು, ಕೆಟ್ಟ ನಾರಿ. ವಸಂತ ಸೇನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಪರಪುರುಷರಲ್ಲಿ ಆಸಕ್ತಿ ಹೊಂದಿದಂತಹ ಸ್ತ್ರೀ, ಹೆಂಗಸು ಅಂತ ಅರ್ಥ. ಈ ರೀತಿ ನಾಯಕಿಯರಲ್ಲಿ 4 ಪ್ರಕಾರ. ಮೊದಲನೇದು ದಿವ್ಯಾ, ಎರಡನೇದು ನೃಪಪತ್ನಿ, ಮೂರನೇದು ಕುಲಸ್ತ್ರೀ, ನಾಲ್ಕನೇದು ಗಣಿಕಾ. ನಾಯಿಕಾಃ ಚ ಏವ, ನಾಯಿಕಾಃ ಪ್ಲಸ್ ಚ ನಾಯಿಕಾಶ್ಚ ವಿಸರ್ಗ ಸಕಾರ ಇದೇಶ್ಚ ಶ್ಚುತ್ವ ಸಂಧಿ. ಚ ಪ್ಲಸ್ ಏವ ವೃದ್ಧಿ ಸಂಧಿ. ವಕ್ಷ್ಯಾಮಿ ಲೃಟ್ಲಕಾರ ಉತ್ತಮ ಪುರುಷ ಏಕವಚನ. ಚತಸ್ರಃ ಇದು ಸ್ತ್ರೀಲಿಂಗ ರೂಪ, ಪುಲ್ಲಿಂಗದಲ್ಲಿ ಚತ್ವಾರಃ ಅಂತ ಆಗುತ್ತೆ, ನಪುಂಸಕಲಿಂಗದಲ್ಲಿ ಚತ್ವಾರಿ ಅಂತ ಆಗುತ್ತೆ. ಪುನರೇವ, ಪುನಃ ಪ್ಲಸ್ ಏವ ವಿಸರ್ಗ ರೇಪಾದೇಶ ಸಂಧಿ. ಪುನಃ ನಾಯಕಿಯರಲ್ಲಿ 4 ಪ್ರಕಾರ ಇದೆ. ಅದು ಯಾವ್ಯಾವುದು ಅಂದರೆ ದಿವ್ಯಾ, ನೃಪಪತ್ನಿ, ಕುಲಸ್ತ್ರೀ, ಗಣಿಕಾ ಅಂತ 4 ನಾಯಕಿಯರ ಹೆಸರನ್ನು ಕೊಟ್ಟಿದ್ದಾರೆ.
ನೃಪಸ್ಯ ಪತ್ನಿ ನೃಪಪತ್ನಿ ಷಷ್ಠಿ ತತ್ಪುರುಷ ಸಮಾಸ. 4 types of heroines, namely Divya Stri, the goddess, Rajapatni, the queen, Kula Stri, woman noble family, and Veshya Stri, the courtesan, are also mentioned in the dramatic compositions. ಈಗ ಕವಿ ಕಾವ್ಯ ವಿಚಾರ. ಕವೇಃ ನಾಮ ಭರತ ಮುನಿ. ಕವಿಯ ಹೆಸರು ಭರತ ಮುನಿ. ದೇಶ ಅಂದರೆ ಪ್ಲೇಸ್ ಅಂತ ಅರ್ಥ, ಸ್ಥಳ. ದೇಶ ವಿಷಯ ಕಿಮಪಿ ನ ಜ್ಞಾಯತೆ. ದೇಶ ವಿಷಯದಲ್ಲಿ ಏನೂ ಸಹ ಇನ್ಫಾರ್ಮೇಷನ್ನು ಗೊತ್ತಾಗೋದಿಲ್ಲ, ಹಾಗಾಗಿ ಭಾರತಂ ಅಂತ ಬರೀಬೋದು. ಕಾಲ ಕ್ರಿಸ್ತಪೂರ್ವ ದ್ವಿತೀಯ ಶತಕಂ, 2nd century BC. ಕೃತಿ ನಾಟ್ಯಶಾಸ್ತ್ರಂ, ಅವರು ಬರೆದ ಪುಸ್ತಕದ ಹೆಸರು ನಾಟ್ಯಶಾಸ್ತ್ರ. ಈಗ ಅಭ್ಯಾಸ. ಏಕವಾಕ್ಯೇನ ಉತ್ತರಂ ಲಿಖತ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನಾಟ್ಯೆ ಕತಿ ರಸಾಃ ಸ್ಮೃತಾಃ, ನಾಟ್ಯದಲ್ಲಿ ಎಷ್ಟು ರಸಗಳನ್ನು ಹೇಳಲಾಗಿದೆ. ನಾಟ್ಯೆ ನವರಸಾಃ ಸ್ಮೃತಾಃ, ನಾಟ್ಯದಲ್ಲಿ 9 ರಸಗಳಿವೆಯಲ್ವ, ಕತಿ ಬದಲು ನವ ಅಂತ ಬರಿಬೇಕು. ನಾಟ್ಯಸ್ಯ ಗರಿಮಾಣಂ ಕಹ ಅವರ್ಣಯತ್, ನಾಟ್ಯದ ಶ್ರೇಷ್ಠತೆಯನ್ನು ಯಾರು ವರ್ಣಿಸಿದ್ದಾರೆ. ಸೊ ಕಹ ಬದಲು ಕಾಳಿದಾಸಃ ಅಂತ ಬರಿಬೇಕು. ನಾಟ್ಯಸ್ಯ ಗರಿಮಾಣಂ ಕಾಳಿದಾಸಃ ಅವರ್ಣಯತ್. ನಾಟ್ಯಶಾಸ್ತ್ರಸ್ಯ ರಚಯಿತಾ ಕಹ, ನಾಟ್ಯಶಾಸ್ತ್ರದ ರಚಯಿತ ಯಾರು, ನಾಟ್ಯಶಾಸ್ತ್ರವನ್ನು ರಚಿಸಿದವರು ಯಾರು ಅಂತ. ಸೊ ಭರತ ಮುನಿ ಅಂತ ಬರಿಬೇಕು ಕಹ ಬದಲು. ಶಾಂತರಸಸ್ಯ ಸ್ಥಾಯೀಭಾವ ಕಹ, ರಸದ ಸ್ಥಾಯೀಭಾವ ಯಾವುದು ಅಂದರೆ ಶಮಃ ಅಂತ ಬರಿಬೇಕು. ಚತುರ್ಥ ಪದಂ ಲಿಖತ. ಅನಾಲಜಿ. ಹಾಸ್ಯಂ ಹಾಸಃ ಕರುಣಃ ಡ್ಯಾಶ್, ಅಂದರೆ ಹಾಸ್ಯರಸದ ಸ್ಥಾಯೀಭಾವ ಹಾಸ, ಕರುಣರಸದ ಸ್ಥಾಯೀಭಾವ ಯಾವುದು ಶೋಕಃ ಅಂತ ಬರಿಬೇಕು. ಕ್ರೋಧ ಸ್ಥಾಯೀಭಾವ, ಕ್ರೋಧವನ್ನು ಸ್ಥಾಯೀಭಾವ ಅಂತ ಕರಿತೀವಿ. ಭಯಾನಕ ಏನು, ರಸಃ ಅಂತ ಬರಿಬೇಕು, ಭಯಾನಕ ರಸ. ಅರ್ಜುನ ಧೀರೋದಾತ್ತ, ಅರ್ಜುನ ಧೀರೋದಾತ್ತ ನಾಯಕ. ದುರ್ಯೋಧನ ಯಾರು, ದುರ್ಯೋಧನ ಧೀರೋದ್ದತಃ ಅಂತ ಬರಿಬೇಕು. ಲಕಾರ ಪುರುಷ ವಚನಾನಿ ಲಿಖತ, ಲಕಾರ ಪುರುಷ ವಚನಗಳನ್ನು ಬರೆಯಿರಿ. ವಕ್ಷ್ಯಾಮಿ ಲೃಟ್ಲಕಾರ ಉತ್ತಮ ಪುರುಷ ಏಕವಚನಂ. ಕ್ರಿಯತೆ ಲಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಅವರ್ಣಯತ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನಂ. ದೃಶ್ಯತೆ ಲಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಲಘೂತ್ತರಂ ಲಿಖತ, ಲಘೂತ್ತರ ಬರೀರಿ ಅಥವಾ ದ್ವಿತ್ರೈವಾಕ್ಯೈ ಉತ್ತರಂ ಲಿಖತ ಅಂತ ಬರುತ್ತೆ. ನಾಟ್ಯೆ ಕತಿ ರಸಾಃ ಸಂತಿ ತೇ ಕೆ, ನಾಟ್ಯದಲ್ಲಿ ಎಷ್ಟು ರಸಗಳು ಇವೆ, ಅವು ಯಾವುವು ಅಂತ. ಮೊದಲನೇ ಶ್ಲೋಕ ಇದೆಯಲ್ವ, ಸಮರಿಯನ್ನು ಬರೀಬೇಕು. ನಾಟ್ಯೆ ನವರಸಾಃ ಸ್ಮೃತಾಃ ಅಂತ ಬರೆದ್ಬಿಟ್ಟು 9 ರಸಗಳ ಹೆಸರನ್ನು ಬರೀಬೇಕು. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸಃ, ಅದ್ಭುತಂ, ಶಾಂತಃ ಚ ಅಂತ ಬರೀಬೇಕು. ನಾಟ್ಯೆ ನವರಸಾಃ. ಸೆಕೆಂಡ್ ಒನ್, ಆತೋದ್ಯಂ ಕತಿವಿಧಂ ತಾನಿ ಕಾನಿ, ಆತೋದ್ಯವು ಎಷ್ಟು ವಿಧ, ಅವು ಯಾವುವು ಅಂತ. ಆತೋದ್ಯಂ ಚತುರ್ವಿಧಂ ಅಂತ ಬರೀಬೇಕು ಫಸ್ಟು. ಆತೋದ್ಯ 4 ಪ್ರಕಾರವಿದೆ. ತಾನಿ ಕಾನಿ ಅಂದ್ರೇನು, ಅವು ಯಾವುವು ಅಂದರೆ 4 ಪ್ರಕಾರ. ತತಂ ಆತೋದ್ಯಂ ಇತಿ ವಾದ್ಯ ವಿಶೇಷಃ, ತತಂ ಅವನದ್ದಂ ಗಣಃ ಸುಶಿರಃ ಇತಿ ಚತುರ್ವಿಧ ಪ್ರಸಿದ್ಧಃ. ಇದನ್ನೇ ಆ್ಯಸ್ ಇಟ್ ಈಸ್ ಬರೆದ್ರೂ ಪರವಾಗಿಲ್ಲ. ಆತೋದ್ಯಂ ಚತುರ್ವಿಧಂ ತಾನಿ ತತಂ ಅವನದ್ದಂ ಗಣಃ ಸುಶಿರಃ ಚ ಅಂತ ಬರಿಬೇಕು. ದಶವಾಕ್ಯೈ ಉತ್ತರಂ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. 10 ವಾಕ್ಯಗಳಲ್ಲಿ ಉತ್ತರವನ್ನು ಸಂಸ್ಕೃತ, ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಬರೆಯಬೇಕು. ಪಾಠ್ಯಭಾಗೆ ನಿರೂಪಿತಾನ್ ನಾಟ್ಯಾಂಶಾನ್ ಸಂಗೃಹ್ಯ ಲಿಖತ, ಪಾಠ್ಯಭಾಗದಲ್ಲಿ ಹೇಳಿರುವಂತಹ ನಾಟ್ಯಾಂಶಗಳನ್ನು ಸಂಗ್ರಹಿಸಿ ಬರೆಯಿರಿ. ಎಲ್ಲ ಶ್ಲೋಕದ ಸಮರಿಯನ್ನು ಬ್ರೀಫಾಗಿ ಬರೆಯಬೇಕು. ಇದಕ್ಕೆ ಇಲ್ಲಿಗೆ ಈ ಪಾಠವು ಮುಗಿದಿದೆ. ತಾವೆಲ್ಲ ನನ್ನ ಈ ಪಾಠವನ್ನು ನೋಡಿ ಹೆಚ್ಚು ಅಂಕಗಳನ್ನು ಗಳಿಸಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಉತ್ತೇಜಿಸಿ. ಎಲ್ಲರೂ ಸಹ ಹೆಚ್ಚು ಯಶಸ್ಸನ್ನು ಗಳಿಸಿರಿ. ಎಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನನ್ನನ್ನು ಸ್ಫೂರ್ತಿಯಿಂದ ವೀಕ್ಷಣೆ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದ.